ವಿಧಾನಸಭೆ ಅಧಿವೇಶನದಲ್ಲಿ ಹಲವಾರು ವಿಚಾರಗಳು ಚರ್ಚೆಯಾದವು. ಆದರೆ ವಿಶೇಷವಾಗಿ ತುಳು ಭಾಷೆಯನ್ನ ಹೆಚ್ಚುವರಿ ಭಾಷೆಯನ್ನಾಗಿ ಸೇರಿಸಬೇಕು ಎಂಬ ವಾದ ವಿವಾದಗಳು ನಡೆದವು. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸದನದಲ್ಲಿ ಮತ್ತೆ ಸದ್ದಾಯಿತು ತುಳು ಭಾಷೆ. ರಾಜ್ಯದ ಎರಡನೇ ಅಧಿಕೃತ ಭಾಷೆಗೆ ಒತ್ತಾಯ. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ಅಭಿಪ್ರಾಯ ಉಂಡು ಸಭಾಧ್ಯಕ್ಷ ಇದು ಮಂಗಳೂರು ಅಧಿವೇಶನ ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತಗೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ನಿನ್ನೆ ವಿಧಾನಸಭೆಯ ಗಮನ ಸೆಳೆಯುವ ಸೂಚನಾ ಕಲಾಪದಲ್ಲಿ ರಾಜ್ಯದಲ್ಲಿ ತುಳು ಭಾಷೆಯನ್ನ ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದರು. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ತುಳು ಎಂಚ ಪಾತೆರ್ಬೋದು ಇಂತ ಮಾತೆರ್ಲ ಪನ್ಪೇರು ತುಳು ತಾಕಲು ಬಂಡದೆ ಮುಲ್ಕೆನ್ಲೆ ಸರ್ ಮುಕ್ಕಾಲು ವಸಿ ಕುರ್ಸಲಿ ಪುನಿತೆ ಅರ್ಥ ಇದೆ ಮುಕ್ಳು ಇತ್ತಿನಕ್ಲೆಲ್ಲ ಅರ್ಥ ಅಲ್ಲ ಪೂಜಿಂದು ನೀವು ಮಾತಾಡೋದು ಇಬ್ರು ಸಭಾಧ್ಯಕ್ಷರೇ ನೀವು ಬರೆ ಪುನಗಲು ಪೂರ ಬರೆ ಒಂದೇ ಉಳ್ಳಾರತ್ತ ಸಭಾಧ್ಯಕ್ಷರು ಈರು ಉಳ್ಳಾರು ನಮ್ಮ ಮಾತೆರ್ಲ ಉಳ್ಳು ಈ ಸರ್ತಿ ನೆಕ್ಸ್ಟ್ ಅಧಿವೇಶನಕ್ಕೆ ಈ ಪ್ರಶ್ನೆ ಬರಂದು ಲೆಕ್ಕ. ರಾಜ್ಯದ ಎರಡನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದಿದ್ರು. ತುಳು ಭಾಷೆಯಲ್ಲೇ ಮಾತನಾಡಿದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇನು ಮಂಗಳೂರು ಅಧಿವೇಶನ ಅಂತ ತಮಾಷೆಯನ್ನ ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನ ಯಾವ್ದು ವಿರೋಧ ಪಕ್ಷ ನಾಯಕರೇ ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ ಆಯ್ತು ಈಗ ಅಶೋಕ್ ರೈ ಮಾತಾಡಿ ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್. ನಾನು ನಿಮಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತಗೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್. ಓದ್ತಾ ಇಲ್ಲ ಅದಕ್ಕೆ ಸುಮ್ಮನೆ ನಿಮಗೆ ಅಶೋಕ್ ರೈ ಮಾತಿಗೆ ವೇದವ್ಯಾಸ್ ಬೆಂಬಲ. ಸರಿಸುಮಾರು 20-22 ರಾಜ್ಯಗಳಲ್ಲಿ 10-12 ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿದ್ದು 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು. ಅಶೋಕ್ ರೈ ಮಾತಿಗೆ ಪ್ರಿಯಾಂಕರ್ಗೆ ಅಭಯ. ತುಳು ಭಾಷೆಯ ಪ್ರಾಚೀನತೆ ಮತ್ತು ಅದರ ಇತಿಹಾಸ ಮತ್ತು ಅದರ ಸೌಂದರ್ಯ, ಅದರ ಲಿಪಿದು ಇರ್ಬೋದು ಅಥವಾ ಬೇರೆದಿರ್ಬೋದು, ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನು ಕೇಳಿದ್ದೀನಿ. ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಒಟ್ಟಾರೆ ಶಾಸಕ ಅಶೋಕ್ ರೈ ಪ್ರಸ್ತಾಪಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಬಿಜೆಪಿ ಶಾಸಕರು ಬೆಂಬಲಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇತ್ತ ಬಯಲು ಸೀಮೆಯಲ್ಲಿ ವರ್ಣನ ಅಬ್ಬರ ಕಡಿಮೆ ಇದ್ರೂ ನದಿಗೆ ಮಾತ್ರ ಭರಪೂರ ನೀರು ಹರಿದು ಬರ್ತಾ ಇದೆ. ಉಕ್ಕಿ ಹರಿತಾ ಇರುವಂತಹ ನೀರನ್ನ ನೋಡುವುದಕ್ಕೆ ಬಂದಂತಹ ಪ್ರವಾಸಿಗರು ತಮ್ಮ ಜೀವಕ್ಕೆ ಆಪತ್ತನ್ನ ತಂದುಕೊಳ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತುಂಗಭದ್ರಾ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಸದ್ಯ ಏನಂತಂದ್ರೆ ಈ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ಡ್ಯಾಂ ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ, ನೀರು ರಭಸವಾಗಿ ಹರಿಯುತ್ತಿದ್ರು ಡೋಂಟ್ ಕೇರ್, ಮಕ್ಕಳನ್ನ ಹಿಡಿದು ಹುಚ್ಚಾಟ, ಸೆಲ್ಫಿ ಗೀಡಿಗೆ ಪ್ರಾಣ ಲೆಕ್ಕಿಸದೆ ಫೋಟೋಗೆ ಪೋಸ್. ಕೊಪ್ಪಳದ ಮುನಿರಾಬ ಸಮೀಪವಿರುವ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ನಡೆಸುತ್ತಿದ್ದಾರೆ. ಜೀವದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಅನಾಹುತ ಸಂಭವಿಸುತ್ತೆ ಅನ್ನೋ ಸಣ್ಣ ಭಯವೂ ಇಲ್ಲದೆ ಹುಚ್ಚಾಟವನ್ನು ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಡ್ಯಾಂ ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಆರಾಮಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ರು ಪ್ರಾಣಾಪಾಯ ಲೆಕ್ಕಿಸದೆ ಪ್ರವಾಸಿಗರು ನೀರಿಗೆ ಇಳಿಯುತ್ತಿದ್ದಾರೆ. ಜಲಾಶಯದ ಹಿನ್ನೀರಿನಲ್ಲಿ ಲೇಕ್ ವ್ಯೂ ಪಾಯಿಂಟ್ನಲ್ಲಿ ಜಲಾಶಯದ ಸೌಂದರ್ಯ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ. ವೀಕ್ಷಣೆಗೆ ಬರುವ ಪ್ರವಾಸಿಗರು ನೀರಿಗೆ ಇಳಿದು ತಮ್ಮ ಪ್ರಾಣಕ್ಕೆ ಸಂಚಕಾರವನ್ನು ತಂದುಕೊಳ್ಳುತ್ತಿದ್ದಾರೆ. ಜನರು ನೀರಿಗೆ ಇಳಿಯದಂತೆ ಸೂಚನೆ ಕೊಡೋರು ಇಲ್ಲ.
ಯಾವುದೇ ಸಿಬ್ಬಂದಿಯನ್ನು ನೇಮಿಸಿಲ್ಲ. ಇಲ್ಲಿ ಪ್ರವಾಸಿಗರು ಆಡಿದ್ದೇ ಆಟವಾಗಿದೆ. ಡ್ಯಾಂನಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸದ್ಯ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ಸದ್ಯ 3 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಹಿನ್ನೀರು ನೋಡಲು ವರ್ಣ ಪ್ರವಾಸಿಗರ ಹುಚ್ಚಾಟಕ್ಕೆ ಡ್ಯಾಂ ಅಧಿಕಾರಿಗಳು ಬ್ರೇಕ್ ಹಾಕಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಾಜ್ಯಾದ್ಯಂತ ಡೆಂಗಿ ಡಂಗೂರ ಬಾರಿಸ್ತಾ ಇದೆ. ದಿನದಿಂದ ದಿನಕ್ಕೆ ಕೇಸ್ಗಳು ಸ್ಫೋಟಕವಾಗ್ತವೆ. ಸಾಂಕ್ರಾಮಿಕ ರೋಗ ಕಟ್ಟಿ ಹಾಕುವುದಕ್ಕೆ ಆರೋಗ್ಯ ಇಲಾಖೆ ಕಸರತ್ತನ್ನ ನಡೆಸ್ತಾ ಇದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಶತಕ ಬಾರಿಸಿ ಮುನ್ನುಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಡಂಗುರ ಬಾರಿಸ್ತಾ ಇರುವ ಡೆಂಗಿ ಸಾಂಕ್ರಾಮಿಕ ರೋಗ ಕಟ್ಟಿ ಹಾಕಲು ಕಸರತ್ತು. ತುಮಕೂರಿನಲ್ಲಿ 400 ಗಡಿ ದಾಟಿದ ಕೇಸ್ಗಳು. ಕರುನಾಡಲ್ಲಿ ಒಂದ್ ಕಡೆ ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದ್ ಕಡೆ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಕೇಸ್ಗಳು 3 ಅಂಕಿ ದಾಟಿವೆ. ಸಾಂಕ್ರಾಮಿಕ ರೋಗಕ್ಕೆ ಬ್ರೇಕ್ ಹಾಕುವುದಕ್ಕೆ ಆರೋಗ್ಯ ಇಲಾಖೆ ಕಸರತ್ತು ನಡೆಸ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಡೆಂಗಿ ಮಿಂಚಿನ ವೇಗದಲ್ಲಿ ಹರಡ್ತಾ ಇದೆ. ಜಸ್ಟ್ 15 ದಿನಗಳಲ್ಲೇ 200ಕ್ಕೂ ಹೆಚ್ಚು ಕೇಸ್ಗಳು ಸ್ಫೋಟಗೊಂಡಿವೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಡೆಂಗಿ ಡಂಗುರ ಬಾರಿಸ್ತಾ ಇದೆ. 1 ತಿಂಗಳಲ್ಲಿ ಶತಕ ಬಾರಿಸಿ ಮುನ್ನುಗ್ತಾ ಇದೆ. ಜಿಲ್ಲೆಯಲ್ಲಿ 135 ಡೆಂಗಿ ಕೇಸ್ಗಳು ಪತ್ತೆಯಾಗಿವೆ. ಜನ ಆತಂಕದಲ್ಲಿ ದಿನ ದೂಡ್ತಾ ಇದ್ರು. ಅಧಿಕಾರಿಗಳು ಇನ್ನೂ ಕೂಡ ಅಲರ್ಟ್ ಆಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಡೆಂಗು ಆತಂಕ ಜನರಲ್ ಮನಿ ಮಾಡಿದ ಅಂತ ಹೇಳ್ಬೋದು. ಕಳೆದ 6 ತಿಂಗಳಲ್ಲಿ ಬರೀ 44 ಪ್ರಕರಣ ಇದ್ದಂಥ ಡೆಂಗು ಪ್ರಕರಣಗಳು 1 ತಿಂಗಳಲ್ಲೇ ಏಕಾಏಕಿ 100ರ ಗಡಿ ದಾಟಿವೆ ಅಂತ ಹೇಳ್ಬೋದು. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಆರ್ಭಟ ಜೋರಾಗಿದೆ. ಒಟ್ಟು 530 ಕೇಸ್ಗಳು ಸ್ಫೋಟವಾಗಿದೆ. ಒಂದೇ ಹೋಬಳಿಯಲ್ಲಿ 50ಕ್ಕೂ ಹೆಚ್ಚು ಮಕ್ಕಳಿಗೆ ಜ್ವರ ಕಾಡ್ತಾ ಇದೆ. ಹೊಳೆ ನರಸೀಪುರ, ಶ್ರವಣೂರು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಡೆಂಗಿ ಅಬ್ಬರಿಸ್ತಾ ಇದೆ. ಶ್ರವಣೂರು ಅಕ್ಕಪಕ್ಕದ ಗ್ರಾಮಗಳಿಗೆ 3 ನೋಡಲ್ ಅಧಿಕಾರಿಗಳನ್ನ ಈಗ ನೇಮಿಸಲಾಗಿದೆ. ಯಾದಗಿರಿಯಲ್ಲಿ ಡೆಂಗಿ ಕಟ್ಟಿ ಹಾಕಲು ಜಾಗೃತಿ. ಮನೆ ಮನೆಗೆ ತೆರಳಿ ಸೊಳ್ಳೆ ಪರದೆಗಳ ಹಂಚಿಕೆ. ಯಾದಗಿರಿ ಜಿಲ್ಲೆಯಲ್ಲಿ ಡೆಂಗಿ ಅಬ್ಬರ ತಡೆಯುವುದಕ್ಕೆ ವಿನೂತನ ಪ್ರಯತ್ನ ನಡೆದಿದೆ. ವಿನೂತನ ಪ್ಲಾನ್ ಮೂಲಕ ಕೇಸ್ಗಳ ನಿಯಂತ್ರಣಕ್ಕೆ ರೆಡಿಯಾಗಿದೆ. ಗ್ರಾಮೀಣ ಭಾಗದ ಜನ ಸ್ವಚ್ಛತೆ ಮತ್ತು ಸುರಕ್ಷಿತವಾಗಿರುವಂತೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಬಾಣಂತಿಯರು ಇರುವ ಮನೆಗಳನ್ನ ಪಟ್ಟಿ ಮಾಡಿ ಸೊಳ್ಳೆ ಪರದೆ ಹಂಚ್ತಾ ಇದ್ದಾರೆ. ತಾಯಿ ಮಗು ಆರೋಗ್ಯದ ಕಾಳಜಿ ವಹಿಸುವಂತೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಗ್ರಾಮ ಪಂಚಾಯತಿ ವತಿಯಿಂದ ಗರ್ಭಿಣಿಯರ ಮತ್ತು ಬಾಣಂತಿಯರ ಒಂದು ಸರ್ವೆ ಮಾಡಿರ್ತಾರೆ. ಮುಖ್ಯವಾಗಿ ಬಾಣಂತಿಯರ ವಿಶೇಷ ಆರೈಕೆಗಾಗಿ ಆರೋಗ್ಯ ಕಾಳಜಿ ದೃಷ್ಟಿಯಿಂದ ಮನೆ ಮನೆಗೆ ಭೇಟಿ ಕೊಟ್ಟು ಸೊಳ್ಳೆ ಪರದೆಯನ್ನು ವಿತರಣೆ ಮಾಡಿರ್ತಾರೆ. ಮುಖ್ಯವಾಗಿ ಈಗಾಗಲೇ ಡೆಂಗು ಪ್ರಕರಣಗಳು ಭಾಳಷ್ಟು ಕಡೆ ಹೆಚ್ಚಾಗ್ತಾ ಇವೆ. ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮ ಪಂಚಾಯತಿಯವರು ಅರಿವು ಮೂಡಿಸಬೇಕು ಜನರಲ್ಲಿ ಅನ್ನೋ ದೃಷ್ಟಿಯಿಂದ ಮನೆ ಮನೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಡೆಂಗಿ ಅಬ್ಬರ ಕಟ್ಟಿ ಹಾಕಲು ಸರ್ಕಾರ ಕಸರತ್ತು ನಡೆಸ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸರ್ಕಸ್ ಮಾಡ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗ ತಡೆಗೆ ಜಿಲ್ಲಾಡಳಿತ ಮಾಸ್ಟರ್ ಪ್ಲಾನ್ ಮಾಡಿದ್ದು ತಾಯಿ ಮಗು ಆರೋಗ್ಯದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.